ಲಕ್ಷ್ಮಿ, ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಈ ಜಾಗದಲ್ಲೇ ಅಲ್ವಾ ಅಮ್ಮ ಮನ್ಸಿಗೆ ಶಾಂತಿ ಸಿಗೋದು. ಇತ್ತೀಚೆಗೆ ಯಾಕೋ ನೀವು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೆ. ನಿಮ್ ಮನ್ಸಲ್ಲಿ ಇರೋದನ್ನೆಲ್ಲ ಇಲ್ಲಿ ಬೇಡ್ಕೊಂಡು ಪೂಜೆ ಮಾಡ್ಸೋಣ ಅಂತ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದೀನಮ್ಮ. ಒಂದು ಪೂಜೆಯಿಂದ ನನ್ ಎಲ್ಲಾ ಕಷ್ಟಗಳು ನಿವಾರಣೆ ಆಗುತ್ತಾ ಲಕ್ಷ್ಮಿ? ಅಮ್ಮ, ಯಾರೇ ನಮ್ ಕೈ ಬಿಟ್ರು ಆ ದೇವ್ರು ನಮ್ ಕೈ ಬಿಡೋದಿಲ್ಲ. ಅವನಿಗೆ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು. ಕಷ್ಟ ಬಂದಾಗ ಮಾತ್ರ ಅವನ್ನ ನೆನಪಿಸ್ಕೊಳ್ಳೋದು ತಪ್ಪು, ಸುಖ ಬಂದಾಗ ಅವನ್ನ ಮರೆಯೋದು ತಪ್ಪು. ಕೆಲವೊಂದ್ಸಲ ಅವನು ಪರೀಕ್ಷೆ ಮಾಡ್ಬೇಕು ಅಂತಾನೆ ನಮ್ಗೆ ಕಷ್ಟಗಳನ್ನ ಕೊಡ್ತಾನೆ, ಆದ್ರೆ ಕೊನೆಗೆ ನಮ್ ಕೈ ಹಿಡಿತಾನೆ. ನಿಮ್ ಗೊಂದಲಗಳನ್ನೆಲ್ಲಾನು ಅವನ ಹತ್ರ ಹೇಳ್ಕೊಡಿ, ನಿಮ್ಗೆ ಪರಿಹಾರ ಸಿಗುತ್ತೆ. ಬನ್ನಿ ಅಮ್ಮ. ಬನ್ನಿ ಅಪ್ಪ. ಎಲ್ಲಿಗೋ? ಬನ್ನಿ ಅಪ್ಪ, ಇಲ್ಲಿ ನೋಡಿ ಅಪ್ಪ. ಅಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ಅಮ್ಮಂಗೆ ಯಾರೋ ಮಾಟ ಮಾಡಿಸಿದಾರ ಅನ್ಸುತ್ತೆ. ರೀ, ಏನಾಯ್ತು? ಯಾರು ನಮ್ಮ ಮನೆಗೆ ಮಾಟ ಮಾಡಿದಾರಲ್ರಿ, ಅದಕ್ಕೆ ನನ್ ಜೊತೆ ಹೀಗಾಗ್ತಿರೋದು. ಅಲ್ಲ ರೀ, ನಮ್ ಪಾಡು ಬಿಡಿ, ಪಾಪ ಮಕ್ಕಳ ಗತಿ ಏನಾಗ್ಬಾರ್ದು. ಆದಷ್ಟು ಬೇಗ ನಾವ್ ಈ ಮನೆ ಖಾಲಿ ಮಾಡ್ಕೊಂಡು ಹೊಟ್ಟೋಗ್ಬಿಡೋಣ. ಇಲ್ಲಿರೋದ್ ಬೇಡ ರೀ, ಇಲ್ಲಿರೋದ್ ಬೇಡ. ನಳಿ, ನೀನ್ ಸಮಾಧಾನವಾಗಿರು. ನೀನ್ ಹೇಳಿದ ತಕ್ಷಣ ಇದ್ ಮನ ಬಿಟ್ಟು ಹೋಗಕ್ಕಾಗತ್ತಾ? ಕಣ್ಣಾರೆ ನೋಡಿದ್ಮೇಲೂ ಮನೆ ಬಿಟ್ಟು ಹೋಗಕ್ ಆಗಲ್ಲ ಅಂತಿರಲ್ಲ. ನಾವೆಲ್ಲರೂ ಇಲ್ಲೇ ಇದ್ರೆ ಸತ್ತೋಗ್ಬಿಡ್ತೀವಿ ರೀ. ರೀ ಬೇಡ, ಹೋಗ್ಬಿಡೋಣ ರೀ. ಬಾಯಿಗೆ ಬಂದಾಗ ಮಾತಾಡ್ಬೇಡ, ಸ್ವಲ್ಪ ಸುಮ್ನಿರು. ಕಾಯೋ ದೇವ್ರು ಇರ್ಬೇಕಾದ್ರೆ ಇಂಥದಕ್ಕೆಲ್ಲ ಹೆದರ್ಕೋಬೇಕಾ? ಅದೇನು ಅಂತ ನಾನು ನೋಡ್ತೀನಿ.